2022 ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ 15 ಮಾರ್ಕ್ಸ್ ಕ್ವಶನ್ ನೋಡೋಣ. ಮಿಸ್ಟರ್ ಅಬಿ ಈಸ್ ಆನ್ ಎಂಪ್ಲಾಯ್ ಇನ್ ಲಿಮಿಟೆಡ್ ಅಟ್ ಮುಂಬೈ. ಹಿ ಗಿವ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ ದ ಪ್ರೀವಿಯಸ್ ಇಯರ್ 2021-22. ಇಲ್ಲಿ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಡಿ ಎ ಕೊಟ್ಟಿದ್ದಾರೆ. ಸೊ ಡಿ ಎ ಫುಲ್ ಇಲ್ಲಿ ರಿಟೈರ್ಮೆಂಟ್ ಬೆನಿಫಿಟಲ್ಲಿ ಇನ್ಕ್ಲೂಡ್ ಆಗಿದೆ. ದೆನ್ ಬೋನಸ್ ಈಕ್ವಲ್ ಟು 2 months ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಇರೋದು 8,000 rupees. ಇದನ್ನು 2 months ತೊಗೊಂಡ್ವಿ, ನಮಗೆ ಬೋನಸ್ ಬರುತ್ತೆ. ದೆನ್ ಪ್ರೊಜೆಕ್ಟ್ ಅಲೌನ್ಸಸ್ ಇದು ಫುಲ್ ಟ್ಯಾಕ್ಸಬಲ್ ಇದೆ. ದೆನ್ ಟ್ರಾವೆಲಿಂಗ್ ಅಲೌನ್ಸಸ್, ಸೊ ಇದನ್ನು ಫುಲ್ ಎಕ್ಸ್ಪೆನ್ಸಸ್ ಮಾಡಿದ್ದೀವಿ ಅಂಥೇಳಿ ಇದು ಕೂಡ ಫುಲ್ ಎಕ್ಸಂಪ್ಷನ್ ಆಗುತ್ತೆ. ದೆನ್ ಹೌಸ್ ರೆಂಟ್ ಅಲೌನ್ಸಸ್ ರಿಸೀವ್ 2,000 per month. ಸೊ ಇದರಲ್ಲಿ 3 ಅಮೌಂಟಲ್ಲಿ ನಾವು ಇದು HR ಪಾರ್ಟ್ಲಿ ಟ್ಯಾಕ್ಸಬಲ್ ಮತ್ತು ಪಾರ್ಟ್ಲಿ ಎಕ್ಸಮ್ಟ್ ಇದೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನಾವು ಟ್ಯಾಕ್ಸಬಲ್ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ದೆನ್ ಕಾಂಟ್ರಿಬ್ಯೂಷನ್ ಟು RPF ಬೈ ಕಂಪನಿ ಆ್ಯಂಡ್ ಬೈ ಹಿಮ್ ಅಟ್ 15% ಸ್ಯಾಲ್ರಿ. ಸೊ ಇಲ್ಲಿ ಎಂಪ್ಲಾಯಿದು ಕಾಂಟ್ರಿಬ್ಯೂಷನ್ ಏನಿದೆ ಇದು ಸೆಕ್ಷನ್ 80C ಡಿಡಕ್ಷನ್ ಸಿಗುತ್ತೆ, ಹಾಗಾಗಿ ಇಲ್ಲಿ ಗ್ರಾಸ್ ಸ್ಯಾಲರಿದಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಕಂಪ್ನಿದು ಕಾಂಟ್ರಿಬ್ಯೂಷನ್ ಏನಿದೆ ಸೊ ಇದು ಸ್ಯಾಲ್ರಿ ಅಂತ ಹೇಳಿ ಇದು ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಇದು 15% ಆಫ್ ಸ್ಯಾಲ್ರಿಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಎಕ್ಸಂಪ್ಷನ್ ಸಿಗೋದು 12% ಅಷ್ಟೇ ನಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಎಕ್ಸೆಸ್ ಅಮೌಂಟ್ ಏನಿದೆ ಇದನ್ನು ಟ್ಯಾಕ್ಸಬಲ್ ಆಗುತ್ತೆ. ದೆನ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಬ್ಯಾಲೆನ್ಸ್ 8.5% per annum. ಇಂಟ್ರೆಸ್ಟ್ ಏನಿದೆ 9.5% ಎಕ್ಸಂಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಓನ್ಲಿ 8.5% ಅಷ್ಟೇ ಇಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ಇದು ಫುಲ್ ಅಮೌಂಟ್ ಇದು ಎಕ್ಸಂಪ್ಷನ್ ಆಗುತ್ತೆ. ದೆನ್ ಹಿ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ 1,500 ಡ್ಯೂರಿಂಗ್ ದ ಇಯರ್. ಇದು ಸೆಕ್ಷನ್ 16 ಡಿಡಕ್ಷನ್ ಸಿಗುತ್ತೆ. Compute the income from salary for the assessment year 2022-23. He opts to be taxed under section 115 BAC. Then he does not opt to be taxed under section 115 BAC. ಇದು 115 BAC ದಲ್ಲಿ ಆಪ್ಟ್ ಮಾಡಿದರೆ ಇದನ್ನು ನ್ಯೂ ಟ್ಯಾಕ್ಸ್ ರಿಜಿಮ್ ಅಂತ ಹೇಳ್ತೀವಿ. ಇದು ಆಪ್ಟ್ ಮಾಡಲಿಲ್ಲ ಅಂದರೆ ದಿಸ್ ಇಸ್ ಅ ಓಲ್ಡ್ ಟ್ಯಾಕ್ಸ್ ರಿಜಿಮ್. ಸೊ ಈಗ ಇವೆರಡು ಸೆಲೆಕ್ಷನ್ ಮಾಡಿದರೆ ಇದರಲ್ಲಿ ಮೇನ್ ಡಿಫರೆನ್ಸ್ ಇರೋದು ಹೌಸ್ ರೆಂಟ್ ಅಲೌನ್ಸಲ್ಲಿ ಇದು ಎಕ್ಸಂಪ್ಷನ್ ಸಿಗೋದಿಲ್ಲ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ. ಆಮೇಲೆ ಅಂಡರ್ ಸೆಕ್ಷನ್ 16 ಏನಿದೆ ಇದು ಕೂಡ ಡಿಡಕ್ಷನ್ ಸಿಗೋದಿಲ್ಲ. ಇವೆರಡು ಡಿಡಕ್ಷನ್ಸ್ ಇಲ್ಲಿ 115 BAC ಆಪ್ಟ್ ಮಾಡಿದರೆ ಇವೆರಡು ಡಿಡಕ್ಷನ್ ಇಲ್ಲಿ ಸಿಗೋದಿಲ್ಲ. ಈಗ ಸೊಲ್ಯೂಷನ್ ನೋಡೋಣ. ಅಬಿ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಇಲ್ಲಿ ಮೊದಲಿಗೆ ಬೇಸಿಕ್ ಸ್ಯಾಲ್ರಿ ತೊಗೊಳ್ಳೋಣ. ಸೊ ಬೇಸಿಕ್ ಸ್ಯಾಲರಿ 8,000 per month ಇದೆ. 8,000 multiplied by 12. ಸೊ ಇಲ್ಲಿ ಈ ಫಸ್ಟ್ ಕಾಲಮಲ್ಲಿ 115 BAC ದಲ್ಲಿ ಆಪ್ಟ್ ಮಾಡಿದರೆ ಅಂದರೆ ಇದು ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಬಂತು. ಇದು 115 BAC ಆಪ್ಟ್ ಮಾಡಲಿಲ್ಲ ಅಂದರೆ ಇದು ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ. ಎರಡು ಕೇಸಲ್ಲಿ ಬೇಸಿಕ್ ಸ್ಯಾಲ್ರಿ 96,000 ಬರುತ್ತೆ. ನೆಕ್ಸ್ಟ್ DA 2,000 rupees per month. 2,000 multiplied by 12 24,000 rupees ಆಯಿತು. ಸೊ ಓಲ್ಡ್ ಕೇಸಲ್ಲಿ ಕೂಡ 24,000. ನೆಕ್ಸ್ಟ್ ಬೋನಸ್ ಈಕ್ವಲ್ ಟು 2 months ಅಂತ ಹೇಳಿದ್ದಾರೆ. ಇಲ್ಲಿ ಬೇಸಿಕ್ ಸ್ಯಾಲ್ರಿ ಇರೋದು 8,000 rupees. 2 months ಸ್ಯಾಲ್ರಿ ಅಂದರೆ 16,000 rupees ಆಯಿತು. ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಕೂಡ 16,000. ನೆಕ್ಸ್ಟ್ ಪ್ರೊಜೆಕ್ಟ್ ಅಲೌನ್ಸಸ್ 800 rupees per month ಕೊಟ್ಟಿದ್ದಾರೆ. 800 into 12 9,600. ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲೂ ಕೂಡ 9,600. ನೆಕ್ಸ್ಟ್ ಟ್ರಾವೆಲಿಂಗ್ ಅಲೌನ್ಸಸ್ ಇದು ಫುಲ್ ಅಮೌಂಟ್ ಎಕ್ಸೆಂಪ್ಟ್ ಆಗುತ್ತೆ. ಸೊ ಎರಡು ಟ್ಯಾಕ್ಸ್ ರಿಜಿಮಲ್ಲಿ ಇದೆ ಎಕ್ಸೆಂಪ್ಟ್ ಆಗುತ್ತೆ. ನೆಕ್ಸ್ಟ್ ಹೌಸ್ ರೆಂಟ್ ಅಲೌನ್ಸಸ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಸ್ಯಾಲ್ರಿ ಅಂದರೆ ಇಲ್ಲಿ ಬೇಸಿಕ್ ಜೊತೆಗೆ DA ಅದು ರಿಟೈರ್ಮೆಂಟ್ ಬೆನಿಫಿಟಲ್ಲಿ ಇನ್ಕ್ಲೂಡ್ ಆದರೆ ಇಲ್ಲಿ ಬೇಸಿಕ್ ಸ್ಯಾಲ್ರಿ 96,000 ಇದೆ, DA 24,000 ಇದೆ. ಇದು ಫುಲ್ ಅಮೌಂಟ್ ರಿಟೈರ್ಮೆಂಟ್ ಬೆನಿಫಿಟಲ್ಲಿ ಇನ್ಕ್ಲೂಡ್ ಆಗೋದ್ರಿಂದ ಇದನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ ನಮಗೆ ಸ್ಯಾಲ್ರಿ ಅಂದರೆ 1,20,000 rupees ಬರುತ್ತೆ. ಸೊ HR ಕ್ಯಾಲ್ಕುಲೇಷನ್ ಮಾಡುವಾಗ ಮತ್ತು PF ಕ್ಯಾಲ್ಕುಲೇಷನ್ ಮಾಡುವಾಗ ಈ ಸ್ಯಾಲ್ರಿನ ನಾವು ಕನ್ಸಿಡರ್ ಮಾಡ್ತೀವಿ. ಈಗ HR ಆ್ಯಕ್ಚುಯಲ್ ರಿಸೀವ್ ಮಾಡಿದ್ದು 2,000 rupees per month. ಅಂದರೆ ಟೋಟಲ್ HR ರಿಸೀವ್ 24,000.
ಈಗ ಇದರಲ್ಲಿ ಎಷ್ಟು ಎಕ್ಸಮ್ಟ್ ಇದೆ ನೋಡೋಣ. ಈಗ ಇವು ಮೂರಲ್ಲಿ ಯಾವ ಅಮೌಂಟ್ ಕಡಿಮೆ ಇದೆ ಆ ಅಮೌಂಟ್ ಎಕ್ಸಮ್ಟ್ ಆಗುತ್ತೆ. ಮೊದಲಿಗೆ ಆ್ಯಕ್ಚುಯಲ್ HRA ರಿಸೀವ್ಡ್ 24,000. ನೆಕ್ಸ್ಟ್ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲರಿ. ಇಲ್ಲಿ ರೆಂಟ್ ಪೇಮೆಂಟ್ ಮಾಡಿದ್ದು 18,000. ಇಲ್ಲಿ ಟೋಟಲ್ 18,000 ಕೊಟ್ಟಿದ್ದಾರೆ, ಪರ್ ಮಂತ್ ಅಲ್ಲ, ಇದು ಫಾರ್ ದ ಇಯರ್ 18,000. ಹಾಗಾಗಿ 18,000 ಮೈನಸ್ 10% ಆಫ್ ಸ್ಯಾಲ್ರಿ. ಇಲ್ಲಿ ಸ್ಯಾಲ್ರಿ ಅಂದರೆ 1,20,000 ತೊಗೋತೀವಿ, ಅದ್ರದ್ದು 10% ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ 12,000 ಬರುತ್ತೆ. ಅಂದರೆ ಇದು 6,000 ರುಪೀಸ್ ಆಯಿತು. ಈಗ 40 ಇಲ್ಲ 50% ಆಫ್ ಸ್ಯಾಲ್ರಿನ ಅಂತ ತೊಗೋಬೇಕು. ಇಲ್ಲಿ ಎಂಪ್ಲಾಯ್ ಇರೋದು ಮುಂಬೈದಲ್ಲಿ, ಅಂದರೆ ಇದು ಮೆಟ್ರೋ ಸಿಟಿ ಆಯಿತು. ಮೆಟ್ರೋ ಸಿಟಿ ಇದ್ದರೆ 50% ಆಫ್ ಸ್ಯಾಲ್ರಿನ ನಾವು ತೊಗೋತೀವಿ. ಇಲ್ಲಿ ಸ್ಯಾಲ್ರಿ ಅಂದರೆ 1,20,000, ಇದ್ರದ್ದು 50% ಅಂದರೆ 60,000 ರುಪೀಸ್ ಆಯಿತು. ಸೊ ಈಗ ಈ ಮೂರಲ್ಲಿ ಯಾವುದು ಕಡಿಮೆ ಇದೆ ಅಷ್ಟು ಅಮೌಂಟ್ ಎಕ್ಸಮ್ಟ್ ಆಗುತ್ತೆ. 24,000 ಆ್ಯಕ್ಚುಯಲ್ ರಿಸೀವ್ಡಲ್ಲಿ ಎಕ್ಸಮ್ಷನ್ ಸಿಗೋದು 6,000. ಈಗ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಅಂದರೆ ಈಗ 115 BSCದಲ್ಲಿ ಆಪ್ಟ್ ಮಾಡಿದರೆ HRA ಎಕ್ಸಮ್ಷನ್ ಸಿಗೋದಿಲ್ಲ. ಹಾಗಾಗಿ ಫುಲ್ ಅಮೌಂಟ್ ಏನಿದೆ ಇದು ಟ್ಯಾಕ್ಸಬಲ್ ಆಗುತ್ತೆ, ಇಲ್ಲಿ ಎಕ್ಸಮ್ಷನ್ ಸಿಗೋದಿಲ್ಲ. ಬಟ್ ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಎಕ್ಸಮ್ಷನ್ ಸಿಗುತ್ತೆ. ಹಾಗಾಗಿ 24,000ಅಲ್ಲಿ 6,000 ಎಕ್ಸಮ್ಟ್ ಆಗಿ 18,000 ರುಪೀಸ್ ಮಾತ್ರ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು RPF. RPFಗೆ ಕಾಂಟ್ರಿಬ್ಯೂಷನ್ ಆಗಿದ್ದು 15% ಆಫ್ ಸ್ಯಾಲರಿ. 15% ಆಫ್ ಸ್ಯಾಲರಿ ಅಂದರೆ ಇಲ್ಲಿ ಕೂಡ 1,20,000 ರುಪೀಸ್ ಬರುತ್ತೆ. ಅಂದರೆ ಇದು 18,000 ರುಪೀಸ್ ಆಯಿತು. ಇದರಲ್ಲಿ 12% ಅಷ್ಟೇ ಎಕ್ಸಮ್ಷನ್ ಸಿಗುತ್ತೆ. 12% ಆಫ್ 1,20,000 ಅಂದರೆ 14,400ವರೆಗೂ ಎಕ್ಸಮ್ಷನ್ ಸಿಗುತ್ತೆ. ಇಲ್ಲಿ ಟ್ಯಾಕ್ಸಬಲ್ ಆಗೋದು 3,600. ಸೊ ಎರಡು ಕೇಸಲ್ಲಿ 3,600 ರುಪೀಸ್ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. ಇಲ್ಲಿ 8.5% ಇದೆ, ಅಂದರೆ ಇದು ಲೆಸ್ ದೆನ್ 9%, 9.5% ಇರೋದರಿಂದ ಇದು ಎಕ್ಸಮ್ಷನ್ ಆಗುತ್ತೆ. 9.5%ಗಿಂತ ಜಾಸ್ತಿ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಎಕ್ಸೆಸ್ ಅಮೌಂಟ್ ಏನಿದೆ ಅದು ಟ್ಯಾಕ್ಸಬಲ್ ಆಗ್ತಾಯಿತ್ತು. ಓಕೆ, ಈಗ ಪ್ರೊಫೆಷ್ನಲ್ ಟ್ಯಾಕ್ಸ್ ಇದು ಡಿಡಕ್ಷನ್ಸಲ್ಲಿ ಬರುತ್ತೆ. ಈಗ ಟೋಟಲ್ ಗ್ರಾಸ್ ಸ್ಯಾಲ್ರಿ ನೋಡೋಣ. ಈಗ ಗ್ರಾಸ್ ಸ್ಯಾಲ್ರಿ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ 1,73,200. ದೆನ್ ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ 1,67,200. ಈಗ ಸೆಕ್ಷನ್ 16ನಲ್ಲಿ ಮೊದಲಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 50,000 ರುಪೀಸ್. ದೆನ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇಡ್ ಬೈ ದ ಎಂಪ್ಲಾಯಿ 1,500. ಬಟ್ ಇಲ್ಲಿ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಇವೆರಡೂ ಅಲೋವಬಲ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಡಿಡಕ್ಷನ್ ಸಿಗೋದಿಲ್ಲ. ಬಟ್ ಇಲ್ಲಿ ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತು ಪ್ರೊಫೆಷ್ನಲ್ ಟ್ಯಾಕ್ಸ್ ಎರಡೂ ಡಿಡಕ್ಷನ್ ಸಿಗುತ್ತೆ. ಸೊ ಈಗ ಇದನ್ನು ನಾವು ಡಿಡಕ್ಷನ್ಸ್ ಲೆಸ್ ಮಾಡಿದರೆ ನಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಬರುತ್ತೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಈಗ 115 BSCದಲ್ಲಿ ಆಪ್ಟ್ ಮಾಡಿದರೆ 1,73,200. ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಡಿಡಕ್ಷನ್ ಸಿಗೋದ್ರಿಂದ 1,15,700 ಆಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೋಬೋದು, ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಟೋಟಲ್ ಸ್ಯಾಲ್ರಿ ಏನಿದೆ ಇದು ಕಡಿಮೆ ಇದೆ, 1,15,000. ಯಾಕಂದರೆ ಇಲ್ಲಿ ಡಿಡಕ್ಷನ್ ಕೂಡ ಸಿಕ್ಕಿದೆ, ಆಮೇಲೆ HRAದಲ್ಲಿ ಎಕ್ಸಮ್ಷನ್ ಕೂಡ ಇಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ಸ್ಯಾಲ್ರಿ ಅಮೌಂಟ್ ಇಲ್ಲಿ ಕಡಿಮೆ ಆಯಿತು. ಬಟ್ ಇಲ್ಲಿ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಇಲ್ಲಿ ಡಿಡಕ್ಷನ್ ಸೆಕ್ಷನ್ 16 ಸಿಗಲಿಲ್ಲ ಮತ್ತು HRAದಲ್ಲಿ ಎಕ್ಸಮ್ಷನು ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಸ್ಯಾಲ್ರಿ ಅಮೌಂಟ್ ಜಾಸ್ತಿ ಇದೆ. ಸೊ ಈಗ ಇವೆರಡರಲ್ಲಿ ಯಾವ್ದು ಬೆನಿಫಿಟ್ ಇದೆ, 1,15,700 ಇದು ಕಡಿಮೆ ಇರೋದ್ರಿಂದ ಅಸೆಸಿ ಇದನ್ನು ಆಪ್ಟ್ ಮಾಡೋದು ಬೆಟರ್. ಯಾಕಂದರೆ ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಕೂಡ ಇಲ್ಲಿ ಕಡಿಮೆ ಆಗುತ್ತೆ.